ಧರ್ಮಸ್ಥಳದ ಪ್ರಕರಣ ಎಸ್ಐಟಿ ತನಿಖೆ ದಿನದಿಂದ ದಿನಕ್ಕೆ ಚುರುಕಾಗ್ತಾ ಇದೆ. ಎಸ್ಐಟಿ ತನಿಖೆಯಲ್ಲಿ ಷಡ್ಯಂತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದ ಪಿತೂರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ರೋಚಕ ಡೀಟೇಲ್ಸ್ ರಿವೀಲ್ ಆಗ್ತಾ ಇದೆ. ಹಾಗಾದ್ರೆ ಎಸ್ಐಟಿ ತನಿಖೆ ಹೇಗೆ ಸಾಗ್ತಾ ಇದೆ, ಏನೆಲ್ಲ ವಿಚಾರಗಳು ಹೊರಬರ್ತಾ ಇದೆ ನೋಡ್ತಾ ಹೋಗೋಣ. ಬುರ್ಡೆ ಗ್ಯಾಂಗ್ನ ಒಬ್ಬೊಬ್ಬರಿಗೂ ಈಗ ಮತ್ತೆ ನಡುಕ ಶುರುವಾಗಿದೆ. ಬುರ್ಡೆ ಗ್ಯಾಂಗ್ನ ಜಯಂತ್ಗೆ ಎಸ್ಐಟಿ ಬಲೆ ಹಾಕಿದೆ. ತಡರಾತ್ರಿಯವರೆಗೂ ಕೂಡ ಜಯಂತ್ಗೆ ವಿಚಾರಣೆಯ ಬಿಸಿಯನ್ನ ಮುಟ್ಟಿಸಿದೆ ಎಸ್ಐಟಿ. ದಾಖಲೆಯ ಜೊತೆಗೆ ವಿಚಾರಣೆಗೆ ಹಾಜರಾಗಿದ್ದಾನೆ ಜಯಂತ್ ಅನ್ನೋದು ಗೊತ್ತಾಗ್ತಾ ಇದೆ. ವಿಚಾರಣೆ ವೇಳೆ ಜಯಂತ್ ಹೆಸರನ್ನ ಹೇಳಿರ್ತಾನೆ ಚಿನ್ನಯ್ಯ. ಪ್ರಕರಣದ ಸಂಬಂಧ ವಿಚಾರಣೆಯನ್ನ ಮತ್ತಷ್ಟು ತೀವ್ರಗೊಳಿಸಿದೆ ಎಸ್ಐಟಿ. ಈ ಮೂಲಕ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರದ ಪ್ರಕರಣದಲ್ಲಿ ಬುರ್ಡೆ ಗ್ಯಾಂಗಿಗೆ ಬಿಸಿ ಮುಟ್ಟಿಸುವಂತಹ ಎಸ್ಐಟಿ ಕೆಲಸ ಮುಂದುವರೆದಿದೆ. ಟಿ ಜಯಂತ್ ಈತನ ಬೆಂಗಳೂರು ನಿವಾಸದಲ್ಲಿ ಇದೇ ಪೊಲೀಸರು ಸ್ಥಳ ಶೋಧವನ್ನು ಮಾಡಿದ್ರು. ಚಿನ್ನಯ್ಯನನ್ನ ಕರೆದುಕೊಂಡು ಹೋಗಿ ಸ್ಪಾಟ್ ಮಹಜರನ್ನ ಮಾಡಿದ್ರು. ಈಗ ಇದೇ ಟಿ ಜಯಂತ್ಗೆ ನೋಟಿಸ್ ಕೊಟ್ಟು ಎಸ್ಐಟಿ ಕಚೇರಿಗೆ ಕರೆಸಿಕೊಂಡು ನಿರಂತರವಾಗಿ ವಿಚಾರಣೆಗೊಳಪಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಧರ್ಮಸ್ಥಳದ ವಿರುದ್ಧ ಪಿತೂರಿ ಷಡ್ಯಂತ್ರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬುರ್ಡೆ ಗ್ಯಾಂಗ್ನ ಒಬ್ಬೊಬ್ಬ ಸದಸ್ಯರನ್ನು ಕೂಡ ಜನ್ಮಜಾಲಾಡುವಂತಹ ಕೆಲಸಕ್ಕೆ ಎಸ್ಐಟಿ ಮುಂದಾಗ್ತಾ ಇದೆ. ಈಗಾಗಲೇ ಟಿ ಜಯಂತ್ನನ್ನ ಕರೆಸಿಕೊಂಡು ನಿರಂತರವಾಗಿ ವಿಚಾರಣೆಯನ್ನ ಎಸ್ಐಟಿ ನಡೆಸಿರುವಂಥದ್ದು, ಅದು ಕೂಡ ಚಿನ್ನಯ್ಯ ಕೊಟ್ಟಂತಹ ಹೇಳಿಕೆಯನ್ನು ಆಧರಿಸಿ. ಈ ಟಿ ಜಯಂತ್ ಯಾರು? ಧರ್ಮಸ್ಥಳದ ಪ್ರಕರಣದಲ್ಲಿ ದೂರುದಾರ. ಈತ ಚಿನ್ನಯ್ಯನಿಗೆ ಮನೆಯಲ್ಲಿ ಆಶ್ರಯ ಕೊಟ್ಟಿದ್ದ ಅನ್ನುವಂತಹ ವಿಚಾರವನ್ನ ಚಿನ್ನಯ್ಯ ಬಾಯ್ಬಿಟ್ಟಿದ್ದ. ಚಿನ್ನಯ್ಯನ ಹೇಳಿಕೆಯನ್ನು ಆಧರಿಸೇನೆ ಬೆಂಗಳೂರಿಗೆ ಚಿನ್ನಯ್ಯನನ್ನ ಕರೆತಂದಿದ್ರು ಎಸ್ಐಟಿ ಪೊಲೀಸರು. ಆತನ ಸಮ್ಮುಖದಲ್ಲಿಯೇ ಸ್ಥಳ ಮಹಜರು ಮಾಡುವಂತಹ ಕೆಲಸ ಆಗಿತ್ತು. ಈಗ ಈ ಟಿ ಜಯಂತ್ಗೆ ಬುಲಾವ್ ಕೊಟ್ಟು ವಿಚಾರಣೆಗೊಳಪಡಿಸಲಾಗಿದೆ. ಈಗ ವಿಚಾರಣೆ ಮುಂದುವರಿತಾ ಇದ್ದ ಹಾಗೆ ಉಳಿದ ಬುರ್ಡೆ ಗ್ಯಾಂಗ್ನ ಸದಸ್ಯರಿಗೆ ಮತ್ತಷ್ಟು ನಡುಕ ಆತಂಕ ಜಾಸ್ತಿ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ.